ಇವಳು ಬಿರಿಯಾನಿ ಖಾಲಿ ಮಾಡು ಅಂತಂದರೆ ಮೊಸರು ಬಜ್ಜಿ ಖಾಲಿ ಮಾಡೋಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಈ ವ್ಲಾಗ್ ಏನಂತ ಅಂದರೆ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಇವತ್ತಿನ ದಿನ ನಂದು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತು ನಮ್ಮ ಮನೆಗೆ ಹೋಗ್ತಾಯಿದ್ದೀನಿ, ಊರಿಗೆ ಹೋಗ್ತಾಯಿದ್ದೀನಿ. ನನಗೆ ಕರ್ಕೊಂಡು ಹೋಗೋಕೆ ಅನನ್ಯ ಬರ್ತಿದ್ದಾಳೆ. ಅವಳು ಕೂಡ ಜಾಯ್ನ್ ಆಗ್ತಾಳೆ ಅನಿಸುತ್ತೆ. ಲೆಟ್ಸ್ ಸಿ ಹೆಂಗಿರುತ್ತೆ ಅನ್ನೋದು, ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಬಂದಿದ್ದಾಳೆ, ತೋರಿಸ್ತೀನಿ ನೋಡಿ. ಹೆಂಗೆ ಮುಚ್ಕೋದಿದ್ದಾಳೆ ಅಂತ ತೋರಿಸ್ಬಾರ್ದು ಅಂತ ಹೇಳೋಣ. ನನ್ನ ತಲೆಗೆ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ತಿರ್ಗು ಇಲ್ಲಿ. ಗೈಸ್, ನನ್ನ ವ್ಲಾಗಲ್ಲಿ ಅನನ್ಯ ಇದ್ದರೆ ಎಂಟರ್ಟೈನ್ಮೆಂಟ್ ಅಂತೂ ಇದ್ದೇ ಇರುತ್ತೆ. ಐ ಗೆಸ್ ಮೇ ಬಿ ತುಂಬ ಚೆನ್ನಾಗಿರುತ್ತೆ ವ್ಲಾಗ್ ನೋಡಿ. ಏನದು? ಐರನ್ ಬಾಕ್ಸ್. ನಾನು ಆರ್ಡರ್ ಮಾಡಿರೋದೆಲ್ಲ ಪ್ರದೀಪ್ ಮಾಡ್ಕೊಂಡಿದ್ದೀನಿ. ಶೂಸ್ ಹಾಕೋದು, ಕ್ಯಾರಿ ಬ್ಯಾಗ್, ಟ್ರಾವೆಲಿಂಗ್ ಟೈಮಲ್ಲಿ ಕ್ಯಾರಿ ಮಾಡೋದು, ಸ್ಲಿಪ್ಪರ್, ಶೂಸ್ ಏನಾದ್ರು. ಇನ್ನೊಂದು ಇದು ಐರನ್ ಬಾಕ್ಸ್. ನಿಮ್ಗೆ ಯಾವ್ದು ಬೇಕು ಅದು ನೋಡಿ ಗೈಸ್. ಏನಾದ್ರು ತಿನ್ನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇದಾದ್ಮೇಲೆ ಏನಾದ್ರು ತಿನ್ಕೊಂಡು ಮನೆಗೆ ಹೋಗೋದು. ತೋರಿಸ್ತೀನಿ ಏನು ತಿನ್ನಕ್ಕೆ ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ ಅಂತ. ನೈಸ್, ಚೆನ್ನಾಗಿದೆ. ಇದೇನಿದು? ಕ್ಯಾಪ್. ಓ, ಇಲ್ಲ ಹಾಕೋದು. ಓಹೋ, ನೈಸ್. ಸಿ ದಿಸ್ ಕ್ಯಾಪ್. ಏನಕ್ಕೆ ಇರೋದು ಇದು ಕ್ಯಾಪ್? ಇದೇನಿದು? ಟೆಂಪ್ರೇಚರ್ ಸೆಟ್ ಮಾಡಿ ಸರಿ, ನಾವು ಹೊರಡ್ತೀವಿ. ನೋಡಬೇಕು ಇದು ಹೆಂಗೆ ಯೂಸ್ ಮಾಡೋದಂತ. ಹೋಗ್ತಾ ಇದ್ದೀವಿ, ನೋಡೋಣ. ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಏನು ತಿನ್ನಕ್ಕೆ ಸಿಗುತ್ತೋ ಗೊತ್ತಿಲ್ಲ, ನೋಡೋಣ. ಬಿಹಾರಿ ಯಾವಾಗ ಬಂದಿದ್ದೀವಿ, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅನನ್ಯನ ತೋರಿಸ್ತೀನಿ ತಡಿ. ಮೆನ್ಯೂ ನೋಡಿ, ಚಿಕನ್ ಹೈದ್ರಾಬಾದಿ, ಚಿಕನ್ ಬಿರಿಯಾನಿ ಮತ್ತು ರೋಟಿ ಆರ್ಡರ್ ಮಾಡಿದ್ದೀವಿ. ಅನನ್ಯನ ತೋರಿಸ್ತೀನಿ ತಡಿ. ಟೇಸ್ಟ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು. ನಿಂಗೆ ಮಟನ್ ಐಟಮ್ ಇಷ್ಟನೋ ಚಿಕನ್ ಐಟಮ್ಸ್ ಇಷ್ಟ? ಚಿಕನ್ ಐಟಮ್ ಇಷ್ಟ. ಗೈಸ್, ಏನೋ ಗೊತ್ತಿಲ್ಲ, ನಮ್ಗೆ ಯಾರಿಗೂ ಮಟನ್ ಐಟಮ್ಸ್ ಇಷ್ಟನೇ ಆಗೋಲ್ಲ ಗೊತ್ತಾ. ಚಿಕನ್ ಸಿಕ್ಕಾಪಟ್ಟೆ ಇಷ್ಟ. ಹೇಳು ಇನ್ನೊಂದ್ಸತಿ. ಯಾರು ಚಿಕನ್ ಲವರ್ಸ್ ಅಂದೆ. ಇಲ್ಲಿ ಹೆಂಗೈತೆ? ಚೆನ್ನಾಗಿದೆ ಗೈಸ್. ಫಸ್ಟ್ ಟೈಮ್ ಬಂದಿರೋದು ನಾವು ಇಲ್ಲಿಗೆ. ನಿಯರಲ್ಲಿ ಎಲ್ಲೂ ಇಲ್ಲಿ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡಿದ್ವಿ, ಬಟ್ ಇದು ಚೆನ್ನಾಗಿದೆ. ಎಲ್ಲ ಟೇಸ್ಟ್ ಚೆನ್ನಾಗಿದೆ. ಬಿರಿಯಾನಿ ಹೆಂಗೈತೆ? ಚಿಕನ್ ಹೈದ್ರಾಬಾದಿ ಚೆನ್ನಾಗಿತ್ತು, ಬಿರಿಯಾನಿ ಏನು ಅಷ್ಟು ಟೇಸ್ಟ್ ಮಾಡೋದು ಇಷ್ಟ ಆಗಿಲ್ಲ ಅಷ್ಟು. ಗೈಸ್, ಇವಳು ಬಿರಿಯಾನಿ ಖಾಲಿ ಮಾಡು ಅಂತಂದರೆ ಮೊಸರು ಬಜ್ಜಿ ಖಾಲಿ ಮಾಡೋಣ. ಏನು ಮಾಡಬೇಕಿಂತ ಜನಕ್ಕೆ ಹೊಟ್ಟೆ ತುಂಬ ಹೋಗಿದೆ.
ಮೊಸರು ಬಜ್ಜಿನೂ ಬಿಡಲ್ಲ ಜನಗಳು. ನಮ್ದೆಲ್ಲ ಆಯಿತು ಊಟ. ಇವರು ಮೊಸರು ಬಜ್ಜಿ ಖಾಲಿ ಮಾಡಿದ್ರೆ ಇವಾಗ ನಾವು ಹೊರಡ್ತಾ ಇರೋದೇ ಕೆಲಸ. ನೋಡಿ ನಿದ್ದೆ ಬಂದು ಹೆಂಗ್ ಮಲ್ಕೊಳ್ಳೆ ಅಂತ ಆಯ್ತಾ ನಿದ್ದೆ? ಹೊಟ್ಟೆ ತುಂಬಿ ತಿಂದಿರೋದು ಇಷ್ಟಕ್ಕೆ ಇಷ್ಟೊಂದು ಒಂದು ಪ್ಲೇಟ್ ಬಿರಿಯಾನಿ. ಅದೇ ಪೂರ್ತಿ ನೀರೇ ತಿಂದ. ಅನನ್ಯ ಐಸ್ ಕ್ರೀಮ್ ತಿನ್ನಕ್ ಬರಲ್ಲ ಅಂತವಳೆ. ಹೊಟ್ಟೆ ತುಂಬೋಗೈತೆ. ನನಗೂ ತುಂಬ ಇದ್ದೆ, ಬಟ್ ನನಗೆ ಐಸ್ ಕ್ರೀಮ್ ತಿನ್ಬೇಕು. ಹೊಟ್ಟೆ ತುಂಬಿದ್ರು ಐಸ್ ಕ್ರೀಮ್ ತಿನ್ಬೇಕು, ಅವಾಗಲೇ ಸಮಾಧಾನ. ಬಾ ಗೈಸ್, ನಾನ್ ವೆಜ್ ತಿಂದಾದ್ಮೇಲೆ ಐಸ್ ಕ್ರೀಮ್ ಇಲ್ಲ ಏನಾದ್ರು ಸ್ವೀಟ್ ತಿಂದ್ರೇ ಸಮಾಧಾನ ಆಗೋದು. ನಿದ್ದೆ ಬರ್ತಾವೆ. ಅಲ್ಲ ಮಲ್ಕೊಳ್ಳು ಬಾ. ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಇವಾಗ ಆ ಬಿಸಿಲಿಗೂ ಆ ನಾನ್ ವೆಜ್ಜಿಗೂ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿದೆ ಗೈಸ್. ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ ಎಲ್ಲರೂ? ಊಟ ಮಾಡಿದ್ದೀರಾ? ನೀನೇನು ಓದ್ತಾ ಇರೋದು? ಇಂಡಿಯಾ ಪಬ್ಲಿಕ್ ಸ್ಕೂಲ್. ಅಲ್ಲ, ನೀನು ಏನು ಓದ್ತಾ ಇರೋದು? ಯಾವ ಸ್ಟ್ಯಾಂಡರ್ಡ್? ಸ್ಟ್ಯಾಂಡರ್ಡ್. ಅಷ್ಟೇ. ಗುಡ್ ಬಾಯ್. ಯಾವ ಸ್ಕೂಲು? ಇಂಡಿಯಾ ಪಬ್ಲಿಕ್ ಸ್ಕೂಲ್. ಓಕೆ. ಮತ್ತೆ ಇನ್ನೇನು ಸಮಾಚಾರ? ಚೆನ್ನಾಗಿದ್ದೀರಾ ಎಲ್ಲರೂ? ನೀನ್ ಚೆನ್ನಾಗಿದ್ಯಾ? ಐ ಆಮ್ ಫೈನ್. ಬಾಯ್ ಮಾಡೋರ್ಗೆ. ಬಾಯ್. ಇವ್ನು ನಮ್ಮ ಅಂಕಲ್ ಮಗ. ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಬ್ಸ್ಕ್ರೈಬ್. ಇಂದ ಹೇಳೋದು. ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ, ಬಟ್ ಗ್ಯಾಂಗ್ ಜಾಸ್ತಿ ಆಯಿತು, ಮಾತು ಜಾಸ್ತಿ ಆಯಿತು, ಬರೀ ಮಾತಾಡ್ತಿದ್ದೀವಿ, ಮಲ್ಕೊಳ್ಳೇ ಇಲ್ಲ. ಇಲ್ಲಿ ನೋಡಿ, ಇವಳನ್ನ ತೋರಿಸ್ತೀನಿ, ಇನ್ನೊಬ್ರನ್ನ ತೋರಿಸ್ತೀನಿ, ಬನ್ನಿ ಬಾರೆ. ಬಾ ತೋರಿಸ್ತೀನಿ. ನಾಚಿಕೆರೋ ಹುಡುಗಿಗೆ ಇಲ್ಲಿ ಹಾಯ್ ಮಾಡು. ಏನ್ ನಿನ್ನ ಹೆಸರು? ಪುಣ್ಯಶ್ರೀ. ನಮ್ಮ ಅಂಕಲ್ ಮಗಳು ಇವಳು. ಪುಣ್ಯ ಅಂತ. ಪುಣ್ಯ ನಮ್ಮನೆ ನ್ಯೂಸ್ ಪೇಪರ್. ಕರೆಕ್ಟ್. ಊರಿನ ನ್ಯೂಸ್ ಎಲ್ಲ ಇವಳಿಗೆ ಗೊತ್ತಿರುತ್ತೆ. ಗೈಸ್, ಇವಾಗ ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ನಿದ್ದೆ ಅಂತೂ ಮಾಡಲಿಲ್ಲ, ಮಾತಾಡ್ಕೊಂಡು ಕುತ್ಕೊಂಡು. ಇಲ್ಲಿ ನಮ್ಮ ಮಮ್ಮೀಸ್ ಎಲ್ಲ ಖಾಲಿ ಮಾಡಿ ಹಾಯ್ ಅಜ್ಜಿ. ನಮ್ಮ ಅಜ್ಜಿ ಸ್ನಾನ ಮಾಡ್ಕೊಂಡು ಕೂದಲ ಹರಿಸ್ಕೊತಾ ಅವ್ರೆ. ಊಟ ಹತ್ರ ಹೋಗ್ತಿದ್ದೀವಿ ಗೈಸ್ ಇವಾಗ. ಗೈಸ್, ನಮ್ಮ ತೋಟದಲ್ಲಿ ಸೀಬೆಹಣ್ಣಿನ ಮರ ತೋರಿಸ್ತೀನಿ ನೋಡಿ. ಬಟ್ ಒಂದು ಇವಾಗ ದೊಡ್ಡದಾಗಿಲ್ಲ, ಹಣ್ಣಾಗಿಲ್ಲ, ಯಾವುದು ಚಿಕ್ಕ ಚಿಕ್ಕದಿದೆ. ಹೆಂಗೈತೆ ನಮ್ಮ ತೋಟದ ಎಳ್ಳಿರೋ? ಸಕ್ಕತ್ತಾಗಿದೆ, ಸ್ವೀಟ್ ಆಗಿದೆ ಗೊತ್ತಾ, ಚೆನ್ನಾಗಿದೆ ನೀರು, ನಂಗಿಷ್ಟ. ಈ ಪಪ್ಪಾಯ ಗಿಡ ಈಗ ಅನನ್ಯ ಒಂದು ತೊಗೊಬರ್ತಿದ್ದಾಳೆ, ಚಿಕ್ಕದು ತೊಗೊಬಂದಿದ್ದೀವಿ, ಅದನ್ನು ಇದ್ರೊಳಗಡೆ ಹಾಕ್ಬೇಕು. ಇದು ಮನೆ ಹತ್ರ ಇತ್ತು ಗೈಸ್, ಮನೆ ಹತ್ರದಿಂದ ಎತ್ಕೊಬಂದಿದ್ದೀವಿ ಇಲ್ಲ ಹಾಕಕ್ಕೆ ಅಂತ.
ನನಗೆ ಸೊಳ್ಳೆ ಕಚ್ಚಿದೆ ಇಲ್ಲಿ ನೋಡಿ. ಇಲ್ಲಿ ಇವಳು ರಿಯಾಕ್ಷನ್ ಅಂತೂ ನೋಡೋಕ್ಕೆ ಆಗಲ್ಲ. ಸುಮ್ಮನಿರು. ಇದು ನಮ್ಮೂರು ದೇವಸ್ಥಾನ ಗೈಸ್. ಕಿತ್ಬಿಟ್ಟು ಹೊಸಾದ್ ಕಟ್ತಾ ಇದ್ದಾರೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗಿ ಓಪನಿಂಗಲ್ಲಿ ಒಂದು ವಿಡಿಯೋ ಮಾಡ್ತೀನಿ, ಅವಾಗ ಒಂದು ವ್ಲಾಗ್ ಮಾಡ್ತೀನಿ ಗೈಸ್. ಇಲ್ಲಿ ಮ್ಯಾಂಗೋ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ. ಬಟ್ ನಂಗೆ ಕಾಯಿ ಮ್ಯಾಂಗೋ ತಿನ್ನೋಕ್ಕೆ ಇಷ್ಟ ಆಗಲ್ಲ. ನಿಮ್ಗೆ ಇಷ್ಟ. ನನಗೆ ಇದು ಫ್ರೂಟ್ ಹಣ್ಣಾಗಿರೋದು ಇಷ್ಟ. ನಿಮ್ಗೆ ಯಾವುದು ಕಾಯಿ ಇಷ್ಟನೋ ಹಣ್ಣಾಗಿರೋದು ಇಷ್ಟನೋ? ಸ್ವೀಟ್ಸ್ ತಿಂತಾ ಇದ್ದೀವಿ ಇವಾಗ. ಊಟ ಆಯಿತು. ಏನು ಸ್ವೀಟ್ ಇದು? ಕೋಕೋನಟ್ ಬರ್ಫಿ. ಓಕೆ, ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ ಗೈಸ್ ಹೆಂಗಿದೆ ಅಂತ. ಯಾರು ತಂದಿದ್ದು? ಚೆನ್ನಾಗಿರುತ್ತೆ. ಯೂಶ್ವಲಿ ಕಾಂತಿ ಸ್ವೀಟ್ಸ್ ಪ್ರದೀಪ್ ತಂದಿದ್ದು, ಆದರೆ ಅವ್ರನ್ನ ತೋರಿಸ್ಬಾರ್ದಂತೆ. ಗೈಸ್, ಅನನ್ಯ ನನಗೆ ಎಗ್ ಮ್ಯಾಗಿ ಮಾಡಿಕೊಡ್ತಿದ್ದಾಳೆ. ಮಳೆ ಬರ್ತಿದೆ. ಪಕ್ಷಿಗಳ ಸೌಂಡ್ ಕೇಳಿಸ್ಕೊಳ್ಳಿ, ಎಷ್ಟು ಸೌಂಡ್ ಬರ್ತಿದೆ ಗೊತ್ತಾ? ಅಲ್ಲಿದೆಯಲ್ಲ ಮರಗಳು, ಅದರಿಂದನೇ ಸೌಂಡ್ ಬರ್ತಾ ಇರೋದು. ಅದರಲ್ಲಿ ಎಷ್ಟು ಪಕ್ಷಿಗಳು ಗೂಡು ಕಟ್ಕೊಂಡಿದೆ ಗೊತ್ತಾ? ಎಷ್ಟೊಂದಿದೆ. ಎಷ್ಟು ಚೆನ್ನಾಗಿರುತ್ತೆ ಸೌಂಡ್ ಕೇಳೋಕ್ಕೆ. ಇವಾಗ ನಮ್ಮ ಮನೆಗೆ ಬಂದಿದ್ದೀವಿ. ದಟ್ಸ್ ಆಲ್ ಫಾರ್ ದಿ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.